ಬರ್ತೀನಿ. ಹಾ ಅಶೋಕು, ತಿಂಡಿ ತಿನ್ನಪ್ಪ. ಪಾಪ ಕಣೆ ನಮ್ಮ ಅಶೋಕ, ಇತ್ತೀಚೆಗೆ ತೀರಾ ಸಣ್ಣ ಆಗ್ಬಿಟ್ಟಿದ್ದಾನೆ. ನನ್ ಕೈಲೇ ನೋಡಕ್ಕಾಗ್ತಿಲ್ಲ. ತಮಟಿಗ್ ಒಂದ್ ಕಡೆ ಏಟಾರೆ ಡೋಲಿಗೆ 2 ಕಡೆ ಏಟೇ, ಹಂಗೈತ್ ಅವ್ರ ಪರಿಸ್ಥಿತಿ. ಪಾಪ ಯಜಮಾನ್ರಿಗೆ ಮನೆಗೂ ಸಮಸ್ಯೆ, ಆಫೀಸಂಗೂ ಸಮಸ್ಯೆಯೇ. ಏನ್ ಮಾಡೋದು, ನಮ್ಮನೆ ಆಗಿದ್ದಿದ್ರೆ ಪಾಪ ಅಶೋಕಂಗೆ ಇಷ್ಟೊಂದು ನೋವು ಅನುಭವಿಸಕ್ಕೆ ನಾನ್ ಬಿಡ್ತಾನೆ ಇರ್ಲಿಲ್ಲ ಕಣೆ. ಬುಗ್ರಿ ಆಡಿಸ್ದಂಗೆ ಆಡಿಸ್ತಿದ್ದಾಳೆ ಆ ಶಿವಗಾಮಿ. ಅದೇ ನಮ್ಮನೇಲೇನಾದ್ರೂ ಆಗಿದ್ದಿದ್ರೆ ಆ ಶಿವಗಾಮಿನ ಬುಗ್ರಿ ಆಡಿಸ್ದಂಗೆ ಆಡಿಸ್ತಿದ್ದೆ. ಅದಕ್ಕೆ ಹೇಳೋದು, ಕೋಟಿ ಬಂದ್ರೂ ಮನೆ ಅಳಿಯ ಆಗ್ಬಾರ್ದು ಅಂತ. ಪಾಪ ಆ ಶಿವಗಾಮಿ ಮೇಲಿರೋ ಪ್ರೀತಿಗೆ ಈ ಮನೆ ಅಳಿಯ ಆಗೋಕ್ ಒಪ್ಕೊಂಡ. ಅಶೋಕು, ನೀನೇನು ತಲೆ ಕೆಡ್ಸ್ಕೋಬೇಡಪ್ಪ. ನೀನ್ ನನ್ನ ಹೊಟ್ಟೆಲಿ ಹುಟ್ಟದೇ ಇರ್ಬೋದು, ಆದ್ರೂ ನೀನ್ ನನ್ ಮಗನೇ ಕಣೋ. ಆ ದಿನ ನಾನೆಷ್ಟು ಪ್ರೀತಿಸ್ತೀನೋ ಅದ್ರ 2ರಷ್ಟು ಪ್ರೀತಿ ನನ್ಗೆ ನಿನ್ಮೇಲಿದೆ ಕಣೋ. ಬಂದರು, ಅವರು ಬಂದರು. ಅಮ್ಮ, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಭೈರವಿಗೆ ಹೇಳ್ದಾಗ ಹೇಳ್ತಿದ್ದೀರಾ. ಕಮಲಮ್ಮ, ನಾನು ಹೇಳಿದ್ದನ್ನ ಮರಿಬೇಡಿ. ನೋಡ್ಕೊಳ್ಳಿ. ಅಶೋಕು, ನಿನ್ನೆ ರಾತ್ರಿ ಎಲ್ಲೋಗಿದ್ದಪ್ಪ? ಅಲ್ಲಪ್ಪ ಅಶೋಕು, ಅಣ್ಣ ಕಾರನ್ನ ರೋಡ್ ಸೈಡಲ್ಲಿ ಹಾಕೊಂಡು ಕಾರೊಳಗ್ ಕೂತಿದ್ದ ಅಂತ ಆದಿ ಫೋನ್ ಮಾಡಿ ಹೇಳ್ದ. ಆಮೇಲೆ ಅಣ್ಣ ಕಾಣಿಸ್ತಿಲ್ಲ ಅನ್ಬಿಟ್ಟ. ನನಗಂತೂ ಪ್ರಾಣನೇ ಹೋದಂಗಾಯ್ತು ಕಣಪ್ಪ. ಅಶೋಕ್ ಇಲ್ದೆ ನೀನ್ ಮನೆಗೆ ಬರಬಾರ್ದು ಅಂತ ಅವನಿಗೆ ಹೇಳ್ದೆ. ಪಾಪ ಇಡೀ ರಾತ್ರಿ ನಿನ್ನನ್ನೇ ಹುಡುಕಿದಾನೆ ಕಣೋ. ಹೌದು ಮಾರ್ರೆ, ಅಮ್ಮೋರ್ ಸಮೇತ ನಿದ್ದೆನೆ ಮಾಡ್ಲಾ. ಅಶೋಕ ಅಶೋಕ ಅಂತ ಇಡೀ ರೂಮ್ ತುಂಬಾ ಓಡಾಡ್ತಾನೆ ಇದ್ದೀರ. ಬೆಳಿಗ್ಗೆ ನೀವು ಬತ್ರಿ ಅಂತ ಗೊತ್ತಾದ್ಮೇಲೆನೆ ಅವ್ರಿಗೆ ಪಾಪ ಸಮಾಧಾನ ಆದ್ದು. ಹಾಳಾದ ಕಿವಿಗೇನು ಕೇಳಿಸಲ್ಲ, ಗುಸ್ಗುಸ ಪಿಸ್ ಅಂತ ಮಾತಾಡ್ತಾರೆ. ಮನೆ ಹಾಳ್ರು. ಇವ್ರಿಗೆಲ್ಲ ಒಂದ್ ಗತಿ ನಾನೇ ಕಾಣಿಸ್ತೀನಿ. ಏನಾಯ್ತು ಅಶೋಕು ನಿನ್ನೆ ರಾತ್ರಿ? ರಜನಿ ಬೇರೆ ಮನೇಲಿಲ್ಲ. ಅವಳಿಗೇನಾದ್ರೂ ಬೈದಿಯೇನೋ ನೀನು? ಅವಳು ವಿಷಯದಲ್ಲಿ ತುಂಬಾ ಹುಷಾರಾಗಿರ್ಬೇಕು ಕಣಪ್ಪ. ತಮ್ಮಂದ್ರು ಬೇರೆ ಜೈಲಲ್ಲಿದ್ದಾರೆ. ಈಗ ನಿನ್ನನ್ನು ಬೆಟ್ಟ ತರ ನೋಡ್ಕೋತಿದ್ದಾಳೆ. ನಿನ್ ಕಡೆಯಿಂದ ಒಂದ್ ಸಣ್ಣ ಮಟ್ಟಿಗೆ ಮೋಸ ಆಗತ್ತೆ ಅಂತ ಗೊತ್ತಾದ್ರೂ ತಡ್ಕೊಳಲ್ಲ ಕಣೋ ಅವಳು. ಮೊದ್ಲೇ ತುಂಬಾ ನೊಂದಿರೋ ಹುಡುಗಿ. ಮಗುನ ಕರ್ಕೊಂಡೋಗಿ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನಿನ್ ತಲೆ ಮೇಲೆ ಬರತ್ತೆ ಕಣೋ. ನಿನ್ನೆ ರಾತ್ರಿ ಏನಾಯ್ತು ಅಂತ ಗೊತ್ತಾದ್ರೆ ನಿನಗೆ ಯಾವ ರೀತಿ ಸಹಾಯ ಮಾಡ್ಬೋದು ಅಂತ ನಾನು ಆದಿ ಯೋಚನೆ ಮಾಡ್ತೀವಿ.
ಅದೇಮ್ಮ